ಹಾಯ್ ಹಲೋ ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ವೆಲ್ಕಮ್ ಟು ಮೈ ಚಾನಲ್ SM ಕ್ರಿಯೇಷನ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ಗೌರಿ ಪೂಜೆಗೆ ಬೇಕಾಗುವ ಪಡವಲಕಾಯಿ ಬಳ್ಳಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೋಡ್ರಿ ಇಲ್ಲಿ ಪಡವಲಕಾಯಿ ಹೇಗೆ ಆಗಿದೆ ಅಂತ. ಈ ಕಾಯಿ ಇಲ್ಲದೆ ಗೌರಿ ಪೂಜೆ ಮಾಡೋದಿಲ್ಲ. ಇಲ್ಲಿ ನೋಡ್ರಿ ಕೆಳಗೆ ಕಾಂಕ್ರೀಟ್ ರೋಡ್ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಬೀಜ ಹಾಕಿದ್ದೆ. ಅದು ಬೆಳೆದು ಇಷ್ಟು ದೊಡ್ಡದಾಗಿದೆ. ಮೇಲೆಲ್ಲ ಹಬ್ಕೊಂಡಿವೆ ನೋಡಿಲ್ಲಿ. ಅದಕ್ಕೆ ಒಂದು ದಾರದ ಸಹಾಯದಿಂದ ಮೇಲೆ ಹೋಗಿ ಹಬ್ಬಿದೆ. ಇಲ್ಲಿ ನೋಡ್ರಿ, ನೀವು ಈಗ ಸ್ವಲ್ಪ ಜಾಗ ಇತ್ತಂದ್ರೆ ನಿಮ್ಮ ಮನೆ ಹಂಚ್ಯಾಕ ಒಂದು ಸ್ವಲ್ಪ ಮಣ್ಣು ಹಾಕಿ ಬೀಜ ಹಾಕಿರಿ ಅಂದ್ರೆ ತಾನಾಗಿ ಬೆಳಿತೈತಿ. ಇದಕ್ಕೇನು ಸ್ವಲ್ಪ 4 ಇಟ್ಟಂಗಿ ಮಾಡಿದ್ದೆ. ಇದು ನೋಡ್ರಿ ಒಂದು ಬಕೆಟ್ದಾಗ ಬಳ್ಳಿ ಬೀಜ ಹಾಕಿದ್ದೆ. ಇದು ಪಡವಲಕಾಯಿ ಬೀಜನೇ. ಇದು ಹೀಗೆ ಗೋಡೆ ಮೇಲೆಲ್ಲ ಹಬ್ಕೊಂಡಿದೆ. ಇನ್ನೂ ಇದು ಕಾಯಿ ಆಗಿಲ್ಲ. ಇದು ಬಕೆಟ್ದಲ್ಲಿ ಕರಿಬೇವಿನ ಗಿಡ ಹಚ್ಚಿದ್ದೀನಿ. ಇದು ಇಷ್ಟು ಬೆಳೆ ದೊಡ್ಡದಾಗಿದೆ. ಇದು ಒಂದು ಗಿಡ. ಇಲ್ಲಿ ಇದು ಕಾರಿಕ ಗಿಡ ಹಚ್ಚಿದ್ದೀನಿ. ಇದು ಸೇವಂತಿ ಗಿಡ. ಆಮೇಲೆ ಇಲ್ಲಿ ಒಂದು ಬಳ್ಳಿ ಬೀಜ ಹಾಕಿದ್ದೆ ಪಡವಲಕಾಯಿದು. ಈ ಪಡವಲಕಾಯಿ ಯಾವಾಗ ಬೇಕಂದ್ರೆ ಶ್ರಾವಣದಾಗ ಗೌರಿ ಪೂಜೆಗೆ ಎಲ್ಲರಿಗೂ ಬೇಕಾಗುತ್ತೆ. ಅದಕ್ಕಾಗಿ ಬಳ್ಳಿ ಬೀಜ ಹಾಕಿದ್ದೆ ನಾನು. ಈಗ ಬೇಗನೆ ಕಾಯಿ ಆಗಿಬಿಟ್ಟಿವೆ. ಇಲ್ಲಿ ನೋಡಿ ಕಾಯಿ ಹೇಗೆ ಆಗಿದೆ ಅಂತ. ಹೀಗೆ ನಾವೇ ಬೆಳ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ನೀವು ಹೀಗೆ ಬಕೆಟ್ನಲ್ಲಿ ಆದರೂ ಸರಿ, ಎಲ್ಲಾದರೂ ಸರಿ, ಸ್ವಲ್ಪ ಮಣ್ಣು ಹಾಕಿ ಬೀಜ ಹಾಕಿದ್ರಂದರೆ ಅವು ತಾನೇ ಬೆಳ್ಕೊಂಡು ಬಿಡ್ತವೆ. ತುಂಬ ಖುಷಿಯಾಗುತ್ತೆ, ಚೆನ್ನಾಗಿರುತ್ತೆ ಮನೆಯಲ್ಲಿ ಬೆಳೆದಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿ ಆಗೋಣ್ರಿ.